ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 29ನೇ ತಾರೀಕು ಜುಲೈ 2024 ಸೋಮವಾರ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಭರಣಿ ನಕ್ಷತ್ರ, ಗಂಡಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಮನಸ್ಸನ್ನ ವಿಕಾರ ಮಾಡತಕ್ಕಂಥದ್ದು ಇಲ್ಲ ಬೇರೆ ರೀತಿಯ ನೆಗೆಟಿವ್ಸ್ ಅನ್ನ ತುಂಬಿಸ್ತಕ್ಕಂಥ ಕೆಲವು ಸಮಯಗಳು ನಮ್ಮನ್ನ ಆಕರ್ಷಿಸ್ತವೆ. ಕೆಲವು ವ್ಯಕ್ತಿಗಳು, ಕೆಲವು ಸನ್ನಿವೇಶಗಳ ರೂಪದಲ್ಲಿ ಬಂದು ನಮ್ಮನ್ನ ಕಂಪಿಸ್ಬಿಡ್ತವೆ. ಅಂತ ಒಂದು ಸಮಯಗಳು ವಿಶೇಷವಾಗಿ ಬೆಳಿಗ್ಗೆ 8:37 9:27, ಮಧ್ಯಾಹ್ನ 12:51 1:42, ಮಧ್ಯಾಹ್ನ ಮತ್ತೆ 3:23 ಸಂಜೆ 4:14 ಈ ಸಮಯ ನಮ್ಮ ಮನಸ್ಸನ್ನ ತಲ್ಲಣಗೊಳಿಸ್ತಕ್ಕಂಥ, ವಿಕಾರಗೊಳಿಸ್ತಕ್ಕಂಥ, ಪ್ರಚೋದನೆಗೊಳಿಸ್ತಕ್ಕಂಥ ಸಮಯಗಳಾಗಿರ್ತವೆ. ದಯಮಾಡಿ ಬರೆದಿಟ್ಕೊಳ್ಳಿ, ಶೇರ್ ಮಾಡಿ. ಹೊಸದಾಗಿರೋರು ಒಂದು ಬೆಲ್ ಬಟನ್ ಒತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಬಟನ್. ಸೊ ಸದಾ ಹೊಸ ಹೊಸ ಮಾಹಿತಿಗಳ ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೇವೆ. ಇರ್ಲಿ, ನೀವು ಎಷ್ಟೇ ಒಳ್ಳೆಯವರಾಗಿರಿ, ನೀವು ಎಷ್ಟೇ ದೊಡ್ಡ ಸಾಧನೆ ಮಾಡಿರಿ, ಆದರೆ ಕೆಲವು ವ್ಯಕ್ತಿಗಳು ನಿಮ್ಮನ್ನ ದ್ವೇಷಿಸುವವರು ಇದ್ದೇ ಇರುತ್ತಾರೆ. ಎಲ್ಲರನ್ನು ನೀವು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಜಗತ್ತಿನಲ್ಲಿ ಭಗವಂತನಿಗೆ ಆಗೋದಿಲ್ಲ, ಗುರುಗಳಿಗೂ ಆಗೋದಿಲ್ಲ. ಈಗ ನೋಡಿ, ನಮ್ಮ ಭಗವಂತ ಶಿವನನ್ ಮೆಚ್ಚೋರು ವಿಷ್ಣುನ್ ಮೆಚ್ಚೋಲ್ಲ, ವಿಷ್ಣುನ್ ಮೆಚ್ಚೋರು ಬ್ರಹ್ಮನ್ ಮೆಚ್ಚೋಲ್ಲ, ಬ್ರಹ್ಮನ್ ಮೆಚ್ಚೋರು ಅಮ್ಮನವನ್ ಮೆಚ್ಚೋಲ್ಲ, ಅಮ್ಮನವನ್ ಮೆಚ್ಚೋರು ಲಕ್ಷ್ಮೀನ್ ಮೆಚ್ಚೋಲ್ಲ, ಲಕ್ಷ್ಮೀನ್ ಮೆಚ್ಚೋರು ಸರಸ್ವತಿನ್ ಮೆಚ್ಚೋಲ್ಲ, ಸರಸ್ವತಿನ್ ಮೆಚ್ಚೋರು ಗಣೇಶನ್ ಮೆಚ್ಚೋಲ್ಲ, ಗಣೇಶನ್ ಮೆಚ್ಚೋರು ಅಯ್ಯಪ್ಪನ್ ಮೆಚ್ಚೋಲ್ಲ. ಹೌದಲ್ವಾ? ನೀವು ಎಷ್ಟೇ ಎತ್ತರಕ್ಕೆ ಹೋಗಿ ಮಕ್ಕಳೇ, ಅದಕ್ಕೆ ಬೆಳಿಗ್ಗೆ ಯಾಕೆ ಒಂದ್ ಧ್ಯಾನ, ಪೂಜೆ, ಸಮಾಧಾನ ಅನ್ನತಕ್ಕಂಥದ್ದು ಹೇಳ್ತೇವೆ ಅಂದ್ರೆ, ನಮಗೆ ಆ ಒಂದು ಪ್ರಾರ್ಥನೆಯಲ್ಲಿಯೇ ಒಂದು ವಿಶೇಷ ಶಕ್ತಿ ಅಡಗಿದೆ. ಆ ಧ್ಯಾನ, ಆ ತಪಸ್ಸು, ಏಕತಾನತೆ, ಏಕಾಗ್ರತೆ ಅನ್ನತಕ್ಕದ್ದು. ಸೊ ನಾವೊಂದು ಕೆಲವೊಂದು ಸಿದ್ಧಾಂತಗಳಿಗೆ ಕಟ್ಟು ಬಿದ್ದುಬಿಟ್ಟಿರ್ತೇವೆ. ನನಗೆ ಆಪಲ್ ಇಷ್ಟ, ದಾಳಿಂಬೆ ಇಷ್ಟ ಇಲ್ಲ. ಕೆಲವ್ರಿಗೆ ದಾಳಿಂಬೆ ಇಷ್ಟ, ಆಪಲ್ ಇಷ್ಟ ಇಲ್ಲ. ಸೊ ಆಪಲ್ ತಿನ್ನೋರ್ನ ಇಷ್ಟ ಪಡೋಲ್ಲ. ಸೊ ನಿಮ್ಮನ್ನ ಮೆಚ್ಚೋರು ಎಲ್ರು ಮೆಚ್ಚಬೇಕು ಅನ್ನೋದೇನಿಲ್ಲ. ಅದು ಪ್ರಕ್ಷುಬ್ಧವಾಗಿ, ಪ್ರಚೋದನೆಯಾಗಿ ನಿಮ್ಮ ಸನ್ಮಾರ್ಗವನ್ನ ಕೆಡಿಸಿ ದುರ್ಮಾರ್ಗ, ವಾಮ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನಾವು ಮಾಡುತ್ತಿರುವ ಬಹುದೊಡ್ಡ ತಪ್ಪು ಇವತ್ತೇನೆಂದರೆ, ಎಲ್ಲರನ್ನೂ ಮೆಚ್ಚಿಸಲು ಓಡುತ್ತಿದ್ದೇವೆ. ಇದು ಸಾಧ್ಯವೇ ಇಲ್ಲ. ನಿಮ್ಮ ಮನೇಲಿ ನಿಮ್ ತಾಯಿ ನಿಮ್ಮನ್ನ ಮೆಚ್ಕೋತಾರೆ, ನಿಮ್ ತಂದೆನೇ ನಿಮ್ಮನ್ನ ಮೆಚ್ಕೊಳ್ಳಲ್ಲ. ಇಲ್ಲ, ನಿಮ್ಮ ಮಿಸ್ಸಸ್ ಮೆಚ್ಕೊಂಡಿದ್ರ ಮಕ್ಕಳು ಮೆಚ್ಕೊಳ್ಳಲ್ಲ, ಮಕ್ಕಳು ಮೆಚ್ಕೊಂಡ್ರೆ ಮಿಸ್ಸಸ್. ಇಟ್ ಈಸ್ ದಿ ಪಾರ್ಸಲ್. ಇದೊಂದು ಪ್ರಯಾಣ, ಪಯಣ, ಜೀವನದ ನಿಯಮ. ಏನೋ ತಗಲಾಕುತ್ತೆ. ನಿತ್ಯ ನಾವು ಮನೆಯಲ್ಲೇ ಮೆಚ್ಚಿಸ್ಲಿಕ್ಕೆ ಒದ್ದಾಡ್ತಿರ್ತೇವೆ. ಒಂದ್ ತಿಂಡಿ ಮಾಡಿದ್ರೆ ಪಾಪ ತಾಯಿ ಜೀವ ಅದೆಷ್ಟು ಒದ್ದಾಡ್ತಿರುತ್ತೋ. ಇನ್ನು ನನ್ನಂತ ಅಯ್ಯೋಯ್ಯೋ ರಾಕ್ಷಸ ರಾವಣ ಮೆಚ್ಚೋದೇ ಇಲ್ಲ. ಮೆಚ್ಚಿಸ್ಲಿಕ್ಕೆ ಭಾರಿ ಕಷ್ಟ. ದಿಢೀರಂತ ಬೆಳಿಗ್ಗೆ ತಿಂಡಿ ಏನ್ ಬೇಕು ಅಂದ್ರೆ ಮುದ್ದೆ ಬೇಕು ಅಂದ್ಬಿಟ್ಟು ಅವ್ರೇನೋ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇಡ್ಲಿನೋ, ದೋಸೆನೋ, ಉಪ್ಪಿಟ್ಟೋ, ಇನ್ನೊಂದು, ನಂಗೆ ತಿಂಡಿ ಮುದ್ದೆ ಸಾಕು. ಮುದ್ದೆ ಮಾಡ್ಬೇಕು, ಸಾಂಬಾರ್ ಮಾಡ್ಬೇಕು, ಅದಕ್ಕೊಂದು ಕೂಟು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ತಿಳಿ ಮಜ್ಜಿಗೆ, ಇದೆಲ್ಲ ಇಡ್ಬೇಕು. ಇದು ಏನಿದು, ಒಂದ್ ಚಿತ್ರಾನ್ನ ಮಾಡಿದ್ರೆ ಮುಗಿದೋಯ್ತು ಅಂತ ಅನ್ಕೊಂಡಿದ್ದೆ, ಒಂದು ಉಪ್ಪಿಟ್ಟು ಮಾಡಿದ್ರೆ ಮುಗಿದೋಯ್ತು ಅನ್ಕೊಂಡಿದ್ದೆ. ಇದು ಏನೋ ಇದು ಬೆಳ್ಳಂಬೆಳಿಗ್ಗೆ. ಹೀಗೆ ಜಗತ್ತನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ದ್ವೇಷಿಸುವವರು ಕೆಲವರು ಇರುತ್ತಾರೆ. ಇಲ್ಲ, ನಿಮ್ಮ ತಪ್ಪುಗಳನ್ನು ಹುಡುಕಲು ಕೆಲವರು ಇರುತ್ತಾರೆ. ನಿಮ್ಮನ್ನು ಕೀಳುರಿಮೆಯಿಂದ ಹುಡುಕತಕ್ಕಂಥವ್ರು ಕೆಲವರು ಇರ್ತಾರೆ. ಕೆಳಗಡೆ ಹಾಕಿ ತುಳಿಲಿಕ್ಕೆ ಕಾಯ್ತಲೇ ಇರ್ತಾರೆ.
ಒಪ್ಪುವುದಿಲ್ಲ. ನೀವು ಮ್ಯಾಥ್ಸ್ ಅಲ್ಲಿ ಗ್ರೇಟೆಸ್ಟ್ ಟೀಚರ್ ಅಂತ ಇಟ್ಕೊಳ್ಳಿ, ಸೈನ್ಸ್ ಅಲ್ಲಿ ವೀಕ್, ಅವನ್ಗೇನೋ ಬರುತ್ತೆ ವಿಜ್ಞಾನ ಬಂದೇ ಬರುತ್ತೆ. ಪೌರೋಹಿತ್ಯ ಬರೋದಿಲ್ಲಂತೆ, ವೈದಿಕ ಬರೋದಿಲ್ಲಂತೆ, ಜಗತ್ತನ್ನು ಮೆಚ್ಚಿಸಲು ಆಗುವುದಿಲ್ಲ. ನೆನಪಿಟ್ಕೊಳ್ಳಿ, ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ದೊಡ್ಡ ಸಾಧನೆ ಮಾಡಿರೋರಾಗಿರಿ, ನಿಮ್ಮಲ್ಲಿರತಕ್ಕಂಥ ತಪ್ಪುಗಳನ್ನ, ನಿಮ್ಮಲ್ಲಿರತಕ್ಕಂಥ ವೀಕ್ನೆಸ್ಗಳನ್ನ ಹುಡುಕುವುದೇ ಈ ಸಮಾಜದ ಒಂದು ಪರಿಕಲ್ಪನೆ. ಅದ್ ನಿಮ್ ಕುಟುಂಬದಿಂದಲೇ ಆರಂಭ ಆಗುತ್ತೆ. ಮನೇಲೆ ಶುರು ಮಾಡ್ಬಿಟ್ಟಿರ್ತಾರೆ, ನೋಡು ಅವನು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ಇದ್ದೀಯಾ, ಪಾಪ ಅವನ ಆಟದಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ನೋಡು ಅವನು ಎಷ್ಟು ಚೆನ್ನಾಗಿ ಆಡ್ತಾನೆ, ನೀನು ಬರೀ ಪುಸ್ತಕದ ಬದನೆಕಾಯಿ ಅಂತ ಕೂತ್ಕೊಂಡಿದ್ಯಾ. ಅಲ್ಲೇ ಶುರು ಆಗ್ಬಿಟ್ಟಿದೆ. ಇನ್ನು ಹೊರಗಡೆ ಅವ್ರದ್ದು ಎಷ್ಟು, ಮನೆಯಿಂದಲೇ ಆರಂಭವಾಗಿ ಬಿಟ್ಟಿದೆ ನಿಮಗೆ ನಿಮ್ಮ ಒಳ್ಳೆತನಕ್ಕೆ ಪೆಟ್ಟು. ಅಯ್ಯೋ, ನನ್ನ ಸೊಸೆ ತುಂಬಾ ಚೆನ್ನಾಗಿ ತಿಂಡಿ ಮಾಡ್ತಾಳೆ, ಆದ್ರೆ ಅಡಿಗೆ ಕೆಡಿಸಿಡ್ತಾಳೆ. ನನ್ ಸೊಸೆ ಅದ್ಭುತವಾಗಿ ಪೂಜೆ ಮಾಡ್ತಾಳೆ, ಆದ್ರೆ ಪ್ರಸಾದ ನೈವೇದ್ಯ ಮಾಡ್ತಾಳೆ ನೋಡಿ ಎಡವಟ್ಟೆ. ನಿಮ್ಮ ಮನೆಯಲ್ಲೇ, ನೋ ಮ್ಯಾಟರ್ ಹೌ ಗುಡ್ ಯು ಆರ್, there is always one person who hates you for no reason. ನಿಮ್ ಬಗ್ಗೆ ತಿಳ್ಕೊಳ್ಳದೆ ದ್ವೇಷಿಸ್ತಾರೆ, ನೋ ರೀಸನ್. ನೀವ್ಯಾರು ಗೊತ್ತಿಲ್ಲ, ನೀವೆಷ್ಟು ಕಷ್ಟಪಟ್ಟಿದ್ದೀರಿ ಗೊತ್ತಿಲ್ಲ. ನೋಡಿ, ಒಮ್ಮೆ ರವಿವರ್ಮರು ವೇಷ ಮರೆಸ್ಕೊಂಡು, ಪ್ರಪಂಚದ ಪ್ರಖ್ಯಾತ ಚಿತ್ರ ಕಲೆಗಾರ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಕೇಳಿರ್ತೇವೆ. ರವಿವರ್ಮರ ಬಗ್ಗೆ ಪಿಕ್ಚರ್ಗಳು ಬಂದಿದ್ದಾವೆ. ಅವ್ರು ನಿಂತು ಚಿತ್ರ ಬರೆದ್ರೆ ಅದೊಂದು ದೇವತಾ ಮೂರ್ತಿ. ಆ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ, ಒಂದು ದೇವತೆಯಾಗೆ ನೋಡ್ತಿರ್ತಾರೆ, ದೇವರಾಗೆ ನೋಡ್ತಿರ್ತಾರೆ. ಅವ್ರಿಗೆ ಬೇರೆ ಭಾವನೆಗಳಿರೋದಿಲ್ಲ. ಅದನ್ನ ಇನ್ನೆಷ್ಟು ಚೆನ್ನಾಗಿ ಬಿಡಿಸ್ಬೋದು, ಕೆತ್ತಬಹುದು ಅಷ್ಟೇ. ಅಲ್ಲಿ ಅಶ್ಲೀಶ್ಲತೆ ಅನ್ನತಕ್ಕಂಥದ್ದು ಇರೋಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವ್ರ ಭಾವನಾ ಲೋಕ ಬೇರೆ. ಅವರೊಂದು ಚಿತ್ರ ಬ್ರಹ್ಮ, ಅವರು ಸೃಷ್ಟಿಕರ್ತ ಅಂತ. ರವಿವರ್ಮರು ತುಂಬಾ ಫೇಮಸ್. ಎಲ್ಲಂದ್ರಲ್ಲಿ ಓಡಾಡಕ್ಕಾಗಲ್ಲ, ಹೇಗಂದ್ರೆ ಹೇಗೆ ಓಡಾಡ್ಬೇಕಾಗೋದಿಲ್ಲ. ಒಂದು ಪುಟ್ಟದಾದಂತ ಏನೋ ಒಂದು ಮೇಕಪ್, ಬೇರೆ ರೀತಿಯ ಒಂದು ವೇಷ ಹಾಕೊಂಡು ಮಾರ್ಕೆಟ್ ಬಂದಿರ್ತಾರೆ. ತಮ್ಮ ದಿನನಿತ್ಯದ ವಸ್ತುಗಳು, ಇನ್ನೊಂದು ಜನಗಳು ನೋಡಬೇಕಂದ್ರೆ ಒಬ್ಬ ಚಿತ್ರಬ್ರಹ್ಮನಿಗೆ, ಒಬ್ಬ ಕಲಾವಿದನಿಗೆ ಜನಗಳ ಜೊತೆಲಿ ಬೆರಿಬೇಕು. ಜನಗಳ ಭಾವ, ಹಾವ, ಮಾತು, ಚಿಂತನೆ, ಅವ್ರ ಕನಸುಗಳು, ಅವರ ಆಲೋಚನೆಗಳು, ಇವುಗಳ ಜೊತೆ ಇಲ್ಲದೆ ಅದನ್ನ ಚಿತ್ರ ಮಾಡಕ್ಕಾಗೋದಿಲ್ಲ. ಅದರಲ್ಲಿ ಓರಬೇಕು. ಇಂಡಿಯನ್ ಅಂತ ಒಂದು ಮೂವಿ ಬರುತ್ತೆ. ಅದು ಬಂದಾಗ ಬರೋ ಸಂದರ್ಭದಲ್ಲಿ ನಟ ಕಮಲ್ ಹಾಸನ್ ಅವರು ಆ ಅಜ್ಜನ ವೇಷ ಹಾಕೊಂಡು ಎಲ್ಲೆಲ್ಲ ಮಾರ್ಕೆಟ್ಗೆಲ್ಲ ಹೋಗ್ತಾನಂತೆ, ಯಾರು ಗೊತ್ತಿಡಿಯೋಲ್ಲ. ಚಾಚಿ 420 ಅಂತ ಒಂದು ಪಿಕ್ಚರ್ ಬರುತ್ತೆ. ಸ್ತ್ರೀಯ ವೇಷ ಹಾಕೋತಾರೆ ಕಮಲ್ ಹಾಸನ್. ಹಾಕೊಂಡು ಆಗ್ಲೂ ಕೂಡ ಬಸ್ಸಲ್ಲೆಲ್ಲ ಓಡಾಡ್ತಾರೆ, ಲೇಡೀಸ್ ತರನೇ, ಲೇಡೀಸ್ ಜೊತೆಲೆಲ್ಲ ಕುತ್ಕೊಂಡು ಆ ಫೀಲ್ ಮಾಡ್ತಾರೆ. ಒಂದು ಲೇಡೀಸ್ಗಾಗೋ ತೊಂದರೆ, ಸೀಟು ಇಳಿಯೋದು, ಬ್ಯಾಡ್ ಟಚ್, ಗುಡ್ ಟಚ್, ವಾಟ್ ಎವರ್, ಅದನ್ನ ಅನುಭವಿಸಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ಅದೊಂದು ಒಂದು ಅದ್ಭುತ. ಅವೈ ಷಣ್ಮುಗಿ ಅಂತ ತಮಿಳಲ್ಲೂ ಕೂಡ ಏನೋ ಒಂದು ಬಂದಿರೋದು, ಅದನ್ನ ಹಿಂದಿನಲ್ಲಿ ಚಾಚಿ 420 ಅಂತ ಏನೋ ತೆಗ್ದಿದ್ದಾರೆ. ಇಂಡಿಯನ್ನಲ್ಲೂ ಅಜ್ಜ ಯಾರು ಗುರ್ತಿಡ್ದಿಲ್ವಂತೆ. ಅದೇ ನಡೆ, ಆ ವಯಸ್ಸಾದವ್ರ ಜೊತೆಲೆ ಕುತ್ಕೊಂಡು ಮಾತಾಡೋದು, ಅವ್ರ ಹಾವ, ಅವ್ರ ಭಾವ, ಅವ್ರ ಊಟ, ಅವರ ಆಲೋಚನೆ, ಅದನ್ನು ಅನುಭವಿಸಿದ ಮೇಲೆ ಆ ಆಕ್ಟಿಂಗ್ ಇನ್ನಷ್ಟು ಪಕ್ವತೆ ಬಂದು ಆ ಕಾಲಕ್ಕೆ ಇಂಡಿಯನ್ ಒಂದು ಸೂಪರ್ ಹಿಟ್. ಆಗ್ಲೇ ಇಂಡಿಯನ್ 2 ತೆಗೆದು ಬಿಟ್ಟಿದ್ರೆ ವಿತಿನ್ 6 ತಿಂಗಳು 1 ವರ್ಷದಲ್ಲಿ ಸೂಪರ್. ಅವತ್ತಿನ ಕಾಲಕ್ಕೆ ಅದೊಂದು ಮಾಸ್ ಅಂತದೊಂದು ಲಂಚಕೋರತನ, ಬೇರೆ ಬೇರೆ ರೀತಿಯದನ್ನ ಅದ್ಭುತವಾಗಿ ತೋರಿಸಿದ್ರು. ಇವತ್ತು ಎಲ್ಲಾ ಪಿಕ್ಚರ್ಲ್ಲೂ ತೋರಿಸ್ಬಿಟ್ಟಿದ್ದಾರೆ. 20-25 ವರ್ಷ ಆದ್ಮೇಲೆ ಈಗ ತೋರ್ಸಿದ್ರೆ ಯಾರು ನೋಡ್ತಾರೆ ಇಂಡಿಯನ್ 2ನ? ಲೆಕ್ಕ ಹಾಕೊಳ್ಳಿ. ಔಟ್ಡೇಟೆಡ್ ಸ್ಟೋರಿ ಅಂತಾರೆ. KGF ಅದೇ ಆಗಿರೋದು. ಬಂದಿದ ತಕ್ಷಣ ಪಾರ್ಟ್ 2 ಬಂದ್ಬಿಡ್ತದೆ. ಅದೇನಾದ್ರೂ ಇನ್ನೊಂದು 5 ವರ್ಷ 6 ವರ್ಷ ಬಿಟ್ಟು ಬಂದ್ರೆ ಜನ ನೋಡ್ತಿಲ್ಲ, ನಾವು ಎಲ್ಲಾದ್ರಲ್ಲೂ ನೋಡ್ಬಿಟ್ಟಿದ್ದೇವೆ ಬಿಡೋ ಅನ್ನೋ ರೀತಿನಲ್ಲಿ. ಆ ಬಿಸಿ ಅನ್ನತಕ್ಕಂಥದ್ದು ಇರ್ಲಿ. ಒಬ್ಬ ಕಲಾವಿದನ ಆಲೋಚನೆ, ಚಿಂತನೆ ನೋಡಿ. ರವಿವರ್ಮರು ಕೂಡ ಇದನ್ನ ತಿಳ್ಕೊಳ್ಳಿಕ್ಕೆ ನಾನಾ ವೇಷ ಹಾಕೊಂಡು ಹೋಗ್ತಿದ್ರಂತೆ. ಹೋಗಿರ್ಬೇಕಾದ್ರೆ ಒಂದು ಸ್ತ್ರೀ ಅವರನ್ನ ಗುರುತಿಡ್ದ್ಬಿಟ್ಲಂತೆ. ಇಲ್ಲ, ನೀವು ರವಿವರ್ಮರೇ
ಯಾರೂ ಗುರ್ತಿಡ್ದಿಲ್ಲ. ತುಂಬಾ ಸುಂದರವಾದ ಅಪರೂಪ ಸುಂದರಿ, ಅಪರೂಪ ಲಾವಣ್ಯವತಿ. ಆ ಕಾಲದಲ್ಲಿ ಆ ಊರಿಗೆಲ್ಲ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್, ಯಾರು ಬೇಕಾದ್ರೂ ಕಣ್ಣು ಕುಕ್ಕುವಂತ ಅಂದ. ಆಕೆಗೆ ಅಂಥದ್ದೊಂದು ಹಮ್ಮು ಬಿಮ್ಮು ಇತ್ತಂತೆ, ನಾನು ಇಂಥ ಅಂದ ಇಂಥ ಚಂದ ಅಂತ ಇರುತ್ತೆ. ಕೆಲವರಿಗೆ ಗೊತ್ತಾಗಿ ಬಿಟ್ಟರೆ ಇದೇ ಶಾಪ ಆಗೋದು. ನಾನು ಅಂದ, ನನ್ನ ಶಕ್ತಿ ಜಾಸ್ತಿ, ನನ್ನ ಹತ್ರ ದುಡ್ಡು ಜಾಸ್ತಿ, ಹುಚ್ಚು ಉನ್ಮಾದಗಳು ಮಾಡ್ತಾರೆ. ಈ ಸ್ತ್ರೀ ಏನ್ ಮಾಡುತ್ತೆ ಅಂದ್ರೆ ರವಿವರ್ಮರ ಹತ್ರ ಅಂಗಲಾಚುತ್ತೆ. ನನಗೋಸ್ಕರ ಒಂದು ಚಿತ್ರ ನಿಮ್ ಬಗ್ಗೆ ಕೇಳಿದ್ದೀನಿ, ದಯಮಾಡಿ ಗುರುಗಳೇ, ಪ್ಲೀಸ್ ಗುರುಗಳೇ, ನನಗೋಸ್ಕರ. ಸರಿ ಆಯ್ತು ಬಾಮ್ ಅಂತ ಆ ಬ್ಯುಸಿ ಮಾರ್ಕೆಟ್ ಎಲ್ಲ ಒಂದು ಮರದ ಕೆಳಗಡೆ ಒಂದು ಕಾರ್ನರ್ ಕುಂದಿರ್ಸ್ಬಿಟ್ಟು, ಯಾರು ನೋಡಿದಾಗೆ ಒಂದು ಪರದೆ ಹಾಕ್ಬಿಟ್ಟು ಪಟ 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 ಅಂತ ಒಂದು 10 ನಿಮಿಷದಲ್ಲಿ ಆಕೆಯನ್ನ ಕುಳ್ಳರಿಸಿ ಹಾಗೆಯೇ ಚಿತ್ರ ಬಿಡಿಸಿ ಕೈ ಕೊಡ್ತಾರೆ. ಕೆಳಗಡೆ ರವಿವರ್ಮ ಅವ್ರದೊಂದು ಸಿಗ್ನೇಚರ್, ಒಂದು ಸ್ಟೈಲ್ ಸಿಗ್ನೇಚರ್ ಇರುತ್ತೆ, ಅದನ್ನ ಎಳೆದು ಕೊಟ್ಟಿರುತ್ತೆ. ಖುಷಿ ಆಗ್ಬಿಟ್ರೆ, ಅಯ್ಯೋ ನಾನು ನೋಡ್ತಿದ್ರೆ ನಾನಲ್ಲ ಅಂದ, ಇದು ನನಗೆ ಮೀರಿದಂದ. ನಿಮ್ಮ ಒಂದು ಕೈ ಕುಂಚದಲ್ಲಿ ಇಂಥದೊಂದು ಶಕ್ತಿ ಇದೆ ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ. ಗುರುಗಳೇ, ಇದರ ಬೆಲೆ ಎಷ್ಟು ಅಂತ ಹೇಳಿ, ಬೇಡಮ್ಮ ಇದರ ಬೆಲೆ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾರೆ. ಇಲ್ಲ ನೀವ್ ಹೇಳ್ಬೇಕು ಬೇಡಮ್ಮ, ನಿನ್ ಕೈಲಿ ಕೊಡಕ್ ಆಗೋದಿಲ್ಲ ಅಂತ. ಇರ್ಲಿ ಹೇಳಿ ಅಂದ್ರೆ, ಕಡಿಮೆ ಅಂದರೂ 10 ಕೋಟಿಯ ಬೆಲೆ ಅಂತ ಹೇಳ್ತಾರೆ. ಆಕೆಗೆ ಶಾಕು, ಇದೇನಿದು ಹಿಂಗೆ ಹೇಳ್ಬಿಟ್ರು. ಕುಳಿತುಕೊಂಡ್ರು 10 ನಿಮಿಷ ಕುಳಿತುಕೊಂಡು ಹಿಂಗ್ ಚಿತ್ರ ಬಿಡಿಸಿದ್ರು, ಹಿಂಗ್ ಕೊಟ್ರು 10 ಕೋಟಿಯಾ ಅಂತ. ಆಕೆಗೆ ತಡಿಲಿಕ್ಕಾಗ್ಲಿಲ್ಲ. ಸರಿ, ಅದನ್ನ ಒಂದು ವಸ್ತ್ರದಲ್ಲಿ ಮುಚ್ಕೊಂಡು ಬೇರೆ ಬೇರೆ ಗುರುಗಳಿಗೆ ಪ್ರಣಾಮ ಹೇಳಿ ಬೇರೆ ಬೇರೆ ಚಿತ್ರಕಲೆಗಾರ ಹತ್ರ ಎಲ್ಲ ಹೋಗ್ಬಿಟ್ಟು ತೋರಿಸಿದಂತೆ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ. ಅವರ ಸಿಗ್ನೇಚರ್ ನೋಡಿದ ಆ ಚಿತ್ರ ನೋಡಿದ್ದೆ ಹೇಳಿದ್ರಂತೆ, ಇದು ಯಾರು ಮಹಾ ಕಲಾ ಸರಸ್ವತಿಯ ಬಿಡಿಸಿರೋದು, ಇದು ಯಾರಮ್ಮ ಅಂತ. ನೀವೇ ನೋಡಿ ಅಂದ್ರೆ ಕೆಳಗಡೆ ಆ ಹೆಸರು. ಅದು ನೋಡ್ತಿದ್ದ ಹಾಗೆ, ಅಮ್ಮ ಇದು ಬೆಲೆ ಕಟ್ಟೋಗಾಗಲ್ಲ, ಅಷ್ಟು ಬೆಲೆ. ಇರ್ಲಿ ಹೇಳಿ, ಇಲ್ಲ ಅಷ್ಟು ಬೆಲೆ ಇರ್ಲಿ ಹೇಳಿ. ಒಬ್ಬ ತುಂಬಾ ಸೀನಿಯರ್ ಕಲಾವಿದರು ಹೇಳದಂತೆ, ಕಡಿಮೆ ಅಂದ್ರೂ 10-15 ಕೋಟಿ ಇರುತ್ತಮ್ಮ ಇದು ಅಂತ. ಆಕೆಗೆ ಆಶ್ಚರ್ಯ ಆಗ್ಬಿಟ್ಟು ಕೇಳ್ತಾಳಂತೆ, ಸಹಿಸ್ಲಿಕ್ಕೆ ಆಗ್ತಿಲ್ಲ. ನೀವ್ ಎಷ್ಟೇ ದೊಡ್ಡ ಕಲಾವಿದರು ಇರಬಹುದು, ಎಷ್ಟೇ ದೊಡ್ಡ ಸಾಧನೆ ಮಾಡಿರ್ಬೋದು, ಹೆಸರು ಪಡೆದಿರ್ಬೋದು, ನೋಡಿ ಒಬ್ರು ಹುಟ್ಕೋತಾರೆ, ನೋ ರೀಸನ್. ನೋಡಿ ಈಕೆ ಕೇಳ್ತಾರೆ, ಇದೇನು ರವಿವರ್ಮನವರು ದೊಡ್ಡವರೇ ಕಲಾರಂಗದಲ್ಲಿ, ಚಿತ್ರಬ್ರಹ್ಮ ಒಪ್ಕೋತೇನೆ, ಆದರೆ 10 ನಿಮಿಷದಲ್ಲಿ ಚಿತ್ರ ಬಿಡಿಸಿದ್ರಲ್ಲ, ಅದಕ್ಕಿಷ್ಟು ದುಡ್ಡ ಅಂತ. ನೋಡಮ್ಮ, 10 ನಿಮಿಷದ ಮಾತಲ್ಲ, ಇದರ ಹಿಂದ್ಗಡೆ ವರ್ಷಗಟ್ಟಲೆಯ ತಪಸ್ಸಿದೆ. ಕಡಿಮೆ ಅಂದರೂ ಒಂದು 30-40 ವರ್ಷಗಳ ತಪಸ್ಸಿದೆ. ಆ ಒಂದೊಂದು ಹುಬ್ಬು ತೀಡಲಿಕ್ಕೂ ಅವ್ರು ಪಟ್ಟಿರೋ ಪರಿಶ್ರಮ ಅದು ಬೇರೆ ಇರುತ್ತೆ. ಅದಕ್ಕೆ ಬೆಲೆ ಕಟ್ಟಲು ಆಗೋಲ್ಲ, ನೆನಪಿಟ್ಕೊ. ಈ ಚಿತ್ರಕ್ಕಲ್ಲ, ಅದಕ್ಕೆ, ಆ ಸಮಯಕ್ಕೆ ಅಷ್ಟು ಕಳೆದಿದ್ದಾರೆ, ಅನುಭವಕ್ಕೆ. ಅನುಭವ ದೊಡ್ಡದು. ತುಂಬಾ ದೊಡ್ಡ ಸಾಧಕರು ಆ ಸ್ಥಾಯಿ ಹೋದಾಗ ಕೆಲವ್ರು ಹೇಳ್ತಾರೆ, ಇದೇನಿದು ಇಷ್ಟು ರೇಟು, ಇಷ್ಟು ಚಾರ್ಜ್ ಮಾಡ್ತಾರೆ, ಹಾಗೆ ಹೀಗೆ ಅಲ್ಲ. ಅವರ ಅನುಭವಕ್ಕೆ, ಆ ಅನುಭವದ ದಾಟಿಗೆ ಪರಕಾಯ ಪ್ರವೇಶ ಮಾಡಿಬಿಟ್ಟಿರ್ತಾರೆ. ಈಗ ಜಾತಕಗಳು ನಾನು ಹೇಳ್ಬೇಕಾದ್ರೆ ಕೆಲವರು ಅಭಾಸ ಅನ್ನಿಸ್ತಕ್ಕಂಥದ್ದು ನಾನು ನೋಡಿದ್ರು, ಇದೇನು ಗುರುಗಳೇ ಇದು ಹೀಗ ಹಾಗ ಅಂತ. ಅನುಭವಕ್ಕೆ ಬೆಲೆ, ನನಗಲ್ಲ, ನನ್ನ ವಿದ್ಯೆಗಲ್ಲ, ನನ್ನ ವಿದ್ಯೆಗೆ, ಅನುಭವಕ್ಕೆ. ಸೊ ನಿಮ್ಮನ್ನ ಬೇಸೋರು ಇದ್ದೇ ಇರ್ತಾರೆ, ನೋ ರೀಸನ್. ನೀವೆಷ್ಟೇ ದೊಡ್ಡ ಹೆಸರು ನೋಡಿ, ಆಕೆಗೆ ಬಂದಂಥದ್ದು ಇದು ಕೋಟಿ ತಗೋತಾರೆ. ಸೊ ಶಿ ಸ್ಟಾರ್ಟೆಡ್, ಬಟ್ ಯಾವಾಗ ಅದು ರಿಯಲೈಸ್ ಆಯ್ತು, ಆಕೆಗೆ ಅರ್ಥ ಆಯ್ತು, ಕೈ ಮುಗಿದು ನಿಂತ್ಕೊಬಿಟ್ರು. ಅಬ್ಬೋ ಈ ತರದ್ದ ಅಂತ. ಅಲ್ಲಿವರೆಗೂ ರವಿವರ್ಮರ ಬಗ್ಗೆ ಆಕೆಲ್ಲ ಒಂದು ತಪ್ಪಾದ ಕಲ್ಪನೆ. ಸೊ ನಮ್ಮ ಜೀವನದಲ್ಲೂ ಮಕ್ಕಳೇ, ನಿಮ್ ಸುತ್ತಮುತ್ತ ನೀವು ಬೆಳೆದು ನೋಡಿ, ಸುಖ ಸುಮ್ಮನೆ ನಿಮಗೆ ಶತ್ರುಗಳು ಉತ್ಪತ್ತಿ ಆಗುತ್ತಾರೆ. ಜಾಗ್ರತೆ, ತುಂಬ ಜಾಗ್ರತೆ. ಏನು ಮಾಡ್ಲಿಕ್ಕಾಗಲ್ಲ, ಸಹಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅದು ಯಾಕೆ, ಏನಕ್ಕೆ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು ಮಕ್ಕಳ, ನೀವು ಎತ್ತರಕ್ಕೆ ಬೆಳೀತಿದ್ದಾಗೆ ಬೆಳೆದಿಲ್ಲ ಅಂದ್ರೂ ಸರಿ, ನಿಮ್ಮನ್ನು ಎಲ್ಲರೂ ಪೂಜಿಸಲಾರರು. ಯಾರಾದರೂ ಒಬ್ಬರು ನಿಮ್ಮ ಬಗ್ಗೆ ತಿಳಿಯದ ವ್ಯಕ್ತಿ ಕೂಡ ಅವನ ಅನ್ನತಕ್ಕಂಥದ್ದು ಮಾತನಾಡುವವರಿರ್ತಾರೆ. ಅಂತ ಒಂದು 12 ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಈ ರೀತಿಯ ಪ್ರಭಾವ ಆಗಿರುತ್ತೆ. ಅದರಲ್ಲಿ ಮೊಟ್ಟ ಮೊದಲ ರಾಶಿ ಮೇಷರಾಶಿ. ನಿಮ್ಮನ್ನು ಎಷ್ಟು ಜನ ದ್ವೇಷಿಸಿದ್ದಾರೆ ಹೇಳಿ? ಮೇ ಬಿ ನಿಮ್ಮ ನೇರ ನುಡಿ, ನಿಮ್ಮ ನೇರವಂತಿಕೆ, ಪ್ರಾಮಾಣಿಕತೆ ಇರ್ಬೋದು, ಇಲ್ಲ ಧೈರ್ಯವಂತಿಕೆ ಇರ್ಬೋದು, ಆ ಎದುರಿಸೋ ಛಲ ಇರ್ಬೋದು. ಎಲ್ಲ ಅವನು ಎಸ್ ಅಜಾತ ಶತ್ರು ಅಂತ ನಾವು ಮಾತಾಡ್ತೇವೆ. ಅಜಾತ ಶತ್ರುಗಳಿಗೂ ಕೂಡ ಶತ್ರುಗಳಿರುತ್ತಾರೆ. ನೋ ರೀಸನ್. ಮಹಾಭಾರತದಲ್ಲಿ ನೀವು ಗಮನಿಸಿ ನೋಡಿ, ವಿದುರರಿಗೆ ಮೀರಿದ ಅಜಾತ ಶತ್ರುವಿಲ್ಲ. ಯಾರಿಗೂ ತೊಂದರೆ, ನೋವು, ಬಾಧೆ ಕೊಟ್ಟವರಲ್ಲ. ತಾನಾಯಿತು, ತನ್ನ ಕರ್ತವ್ಯವಾಯಿತು, ಪ್ರಧಾನಮಂತ್ರಿಯ ಕೆಲಸವನ್ನ ಇಡೀ ಕುರು ಸಾಮ್ರಾಜ್ಯಕ್ಕೆ ನಡೆಸ್ಕೊಂಡು ಹೋಗ್ತಿದ್ದವರು. ಆದರೂ ಅವರನ್ನ ಕೆಲವರು ದ್ವೇಷಿಸ್ತಿದ್ರು, ತಪ್ಪು ಹುಡುಕುತ್ತಿದ್ದರು. ಅದರಲ್ಲಿ ಮೊಟ್ಟ ಮೊದಲಿಗೆ ಆ ಧೃತರಾಷ್ಟ್ರನೇ ಕರಿಯ ಅವನ್ನ ದಾಸಿ ಸ್ವಂತ ಸೋದರನೇ. ಕೇಳೋದೆಲ್ಲ ಕೇಳೋದು, ಫಾಲೋ ಮಾತ್ರ ಮಾಡ್ತಿರ್ಲಿಲ್ಲ. ದುರ್ಯೋಧನ ಅಂತೂ ಕೇಳಿದ ಇತಿಹಾಸವೇ ಇಲ್ಲ. ವಿದುರರ ಒಂದು ಮಾತು ಕೇಳಿದ್ರೆ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ. ತಮಾಷೆ ಏನ್ ಗೊತ್ತಾ? ನನ್ನ ಹೊಟ್ಟೆ ತುಂಬ್ತಿರ್ಲಿಲ್ಲ. ಹೌದು, ಆ ಯುದ್ಧ ನಡೆದಿರ್ಲಿಲ್ಲ ಅಂದ್ರೆ ಈ ಪ್ರಸಂಗಗಳು ಬರ್ತಿರ್ಲಿಲ್ಲ. ವಿದುರ ಇರ್ಬೋದು, ಇನ್ನೊಂದಿರ್ಬೋದು ಹೇಳತಕ್ಕಂತ ಒಂದು ಭಾವಾರ್ಥಕ್ಕೆ. ಹೌದಲ್ವಾ? ವಿದುರರ ಒಂದು ಮಾತು ಹೇಳದ್ನಲ್ಲ, ನಮ್ಮ ಹೊಟ್ಟೆಪಾಡು ತುಂಬ್ತಿರ್ಲಿಲ್ಲ ನಮ್ಮಂತ ವೈದಿಕ ಪ್ರವಚನಕಾರರಿಗೆ. ಏನು ಇಲ್ವಲ್ಲ, ಯುದ್ಧನೇ ನಡೆದಿಲ್ವಲ್ಲ, ಇನ್ನೇನ್ ಹೇಳೋದಕ್ಕೆ? ಕರ್ಣನ್ ಬಗ್ಗೆ ಹೇಳೋದಕ್ಕೆ ಏನಿದೆ? ದುರ್ಯೋಧನ ಬಗ್ಗೆ ಹೇಳೋದಕ್ಕೆ ಏನಿದೆ? ಯುದ್ಧನೇ ನಡೆದಿಲ್ಲ, ಮುಗಿದೋಯ್ತಲ್ಲಿಗೆ. ಯುದ್ಧ ನಿಂತೋಗಿತ್ತು ಅಂದಿದ್ರೆ ಆ 18 ದಿನಗಳ ಪರ್ವವನ್ನ ಹೇಳಲಿಕ್ಕೆ ನಮ್ಗೇನು ಇರ್ತಿರ್ಲಿಲ್ಲ. ಹೌದಲ್ವಾ ಮಕ್ಕಳೇ? ದುರ್ಯೋಧನಿಗೆ ದ್ವೇಷನೇ ಇಲ್ಲ, ಕೊಟ್ಟುಬಿಟ್ಟ 5 ಗ್ರಾಮ ಅಂತ ಇಟ್ಕೊಳ್ಳಿ, ಮುಗಿದೋಯ್ತಾ? ಭೀಷ್ಮರ ಸಾವಿಲ್ಲ, ದ್ರೋಣರ ಸಾವಿಲ್ಲ, ಶಲ್ಯನ ಸಾವಿಲ್ಲ, ಕರ್ಣನ ಸಾವಂತೂ ಇಲ್ಲವೇ ಇಲ್ಲ. ಶಲ್ಯಮಾಮನ ಸಾವು ಇಲ್ಲ, ಅಭಿಮನ್ಯು ಸಾವಿಲ್ಲ, ಉಪಪಾಂಡವರ ಸಾವಿಲ್ಲ. ಎಂತೆಂಥದ್ದು ಈ ಪ್ರವಚನ ಎಲ್ಲ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನತಕ್ಕಂಥದ್ದು. ಸೊ ಕಾಲ ಮೊದಲೇ ನಿರ್ಧಾರ ಮಾಡಿ ಇಟ್ಟುಬಿಟ್ಟಿದೆ ಇದೇ ರೀತಿ ಅಂತ. ಸೊ ಮೇಷರಾಶಿಗೆ ಹಾಗೆ ವಿದುರನಷ್ಟು ಒಳ್ಳೆಯವನಿಲ್ಲ. ನೀವು ಹಾಗೆ ನಿಲ್ತೀರಿ, ಮಾಡ್ತೀರಿ, ನೋಡ್ತೀರಿ, ಎಲ್ಲ ಇದ್ದೀರಿ. ಆದರೂ ನೋ ರೀಸನ್ ಯು ಹ್ಯಾವ್ ಬಿನ್ ಹೇಟೆಡ್. ಹೌದೋ ಅಲ್ವೋ ಹೇಳಿ. ಎಷ್ಟು ಜನ ನಿಮಗೆ ಹಿಂದ್ಗಡೆ ಚುಚ್ಚಿದಂತ ಮಾತುಗಳನ್ನ ಮಾತಾಡಿದ್ದಾರೆ ಇದ್ದಾರೆ. 12 ರಾಶಿಗಳಲ್ಲಿ ತುಂಬಾ ರಾಶಿಗಳಿಗೆ ಹಿಂದ್ಗಡೆ ನಿಮ್ಮ ಒಳ್ಳೆತನ ಸಹಿಸೋಲ್ಲ, ನಿಮ್ಮ ವ್ಯಕ್ತಿತ್ವ ಸಹಿಸೋಲ್ಲ. ಅದರಲ್ಲಿ ಮುಖ್ಯವಾಗಿ ಮೇಷರಾಶಿಗೆ ನೀವು ಹಾಗೆ ಆನೆ ನಡೆದಿದ್ದೇ ದಾರಿ ಅನ್ನತಕ್ಕಂಥ ಭಾವ. ಹೌದು, ಸಿಂಹನಡಿಗೆಯೇ ನಿಮ್ ಕೆಲಸ, ನಿಮ್ ಕಾರ್ಯ ಒಂದ್ ಹಿಡಿದ್ರಿ ಅಂದ್ರೆ ಬಿಡೋದಿಲ್ಲ. ಒಪ್ಪುಗಳು ಬೇರೆ, ತಪ್ಪುಗಳು ಎದ್ದು ದೊಡ್ಡದಾಗಿ ಕಾಣಿಸ್ತಕ್ಕಂಥದ್ದಾಗುತ್ತೆ. ಮೇಷ ಲಗ್ನ, ಮುಖ್ಯವಾಗಿ ಮೇಷ ರಾಶಿಯವರಿಗೂ ಕೂಡ ಅಲ್ಲಿ ಏನೋ ಒಂದು ತಳ 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 ಅಂತಿರುತ್ತೆ. ಹೌದೋ ಅಲ್ವೋ? ಎಷ್ಟು ಜನ ನನ್ನ ಮಾತನ್ನ ಹೋಗ್ತೀರಿ, ಕಮೆಂಟ್ಸ್ ಹಾಕ್ತಿರಿ, ಶೇರ್ ಮಾಡ್ತೀರಿ, ಹೊಸದಾಗಿ ಬಂದು ನೋಡ್ತಿರೋರು ಸಬ್ಸ್ಕ್ರಿಪ್ಷನ್ ಬೆಲ್ ಬಟನ್ ಒತ್ಕೋತೀರಿ ಅಂತ ಕಾಯ್ತಿರ್ತಾನೆ. ಇದೇ ಮಕ್ಕಳೇ, ಮೇಷರಾಶಿಯವರಿಗೆ ನೀವ್ ಏನು ತಪ್ಪು ಮಾಡಿಲ್ಲ ಅಂದ್ರು ಎಲ್ಲೋ ತುಂಬಾ ಮೆಚ್ಚದ ಜನಗಳು ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಆದ್ರೆ ನಿಮ್ ಮುಂದ್ಗಡೆ ಮಾತಾಡೋದು ಧೈರ್ಯ ಇರೋಲ್ಲ, ನಿಮ್ ಮುಂದ್ಗಡೆ ಹೇಳೋ ಧೈರ್ಯ ಇರೋಲ್ಲ, ಚಾಲೆಂಜ್ ಮಾಡ್ತಾನೆ. ಅಂಥದ್ದೊಂದು ನಡೆದಿರುತ್ತೆ. ಬೇಕಾದ್ರೆ ನೀವೇ ಕಮೆಂಟ್ಸ್ ಅಲ್ಲಿ ಆಗ್ತರು, ಗುರುಜಿ ಹಿಂಗಾಗಿದೆ, ನಾನು ಯಾವಾಗ ಈ ತರ ಇದ್ದೋಗಿದ್ದನೋ ಆ ತರ ಮನೇಲಿ ಬಂದು ನಿನ್ ಕೈಯಲ್ಲಿ ಆಗಲ್ಲ ಬಿಡು, ನೋ ರೀಸನ್, ನಿನ್ ಕೈಲಿ ಮಾಡೋಕ್ಕಾಗಲ್ಲ,
ಇನ್ನೂ ಒಂದು ಮೇಷ ಲಗ್ನ ಜಾತಕ, ಎಂತ ಬಲ ಕುಸಿದು ಕೂತು ಬಿಟ್ಟಿದ್ಯಲ್ಲ ಅಂದ್ರೆ ಮನೇಲಿ ಒತ್ತಡ, ಪುಟಾಣಿ ಮಗು ಮೇಲೆ ಮದುವೆ, ಇನ್ನೊಂದು ಡೂ ಇಟ್ ಅನ್ನೋ ರೀತಿಯಲ್ಲಿ ಆ ಮಗು ಜಾತಕ. ಅದಕ್ಕೆ ಹೇಳುದು ಬಲ ಹುಡುಕಿ ಅಂತ. ನೋಡಿ, ಈ ತರ ನಿರ್ಬಲತ್ವಗಳು ನಮ್ಮ ಸುತ್ತಮುತ್ತ ತುಂಬಾ ಇರ್ತವೆ, ಯಾವುದೋ ರೂಪದಲ್ಲಿ ನಮ್ಮನ್ನ ಪೀಡಿಸ್ತಾ ಇರ್ತವೆ, ಲಾಕ್ ಮಾಡ್ತವೆ. ಜಾಗ್ರತೆ ಪೀಡಿಸ್ತವೆ, ಅದು ನಿಜವೇ. ಅದು ನಮಗೊಂದು ಜ್ವರ ಬಂದೇ ಬರುತ್ತೆ. ಯಾಕೆ? ನಾವು ಮನುಷ್ಯರಲ್ವಾ? ಎಂತ ಪಶು ಪಕ್ಷಿ ಪ್ರಾಣಿಗಳಿಗೂ ಜ್ವರ ಬರುತ್ತೆ, ಕಾಯಿಲೆ ಬರುತ್ತೆ. ಅಲ್ಲೇ ಇರಬಾರದು, ಬಿಟ್ಟು ಹೋಗ್ತಿರ್ಬೇಕು. ಮೇಷರಾಶಿಗೆ ಅಂತದೊಂದು ಬಲ ಇದೆ, ಮುಖ್ಯವಾಗಿ ಮೇಷ ಲಗ್ನ ಬಿಟ್ಟು ಹೋಗ್ತಾ ಇರ್ತೀರಿ ಬಿಡೋ ಅಂತ. ಬಟ್ ಆದರೂ ಕೆಲವೊಂದು ಸಮಯ ದಶಾಭುಕ್ತಿಗಳು, ಆ ಗ್ರಹಗಳ ಬಾಧಕ ಸ್ಥಾನ, ಮಾರಕ ಸ್ಥಾನ ನಿಮ್ಮ ತಾಳ್ಮೆ ಕೆಡಿಸ್ಬಿಡುತ್ತೆ, ಕ್ರೋಧೋನ್ಮತ್ತರನ್ನಾಗಿ ಮಾಡಿಸ್ಬಿಡುತ್ತೆ. ಜಾಗ್ರತೆ. ನಿಮ್ಮ ಕ್ರೋಧವನ್ನ, ಕೋಪವನ್ನ, ಸಿಟ್ಟನ್ನ, ಹಠವನ್ನ ನಿಮ್ಮ ಬೆಳವಣಿಗೆಯ ಮೇಲೆ ಹಾಕಿ, ಇನ್ನೊಂದು 10 ಅಡಿ ಆಗಿರಿ, ಇನ್ನೊಂದು 10 ಪೇಜ್ ಓದಿ, ಇನ್ನೊಂದು 10 ಮಾರ್ಕ್ಸ್ ಜಾಸ್ತಿ ತಗೊಳ್ಳಿ, ಇನ್ನೊಂದು 10 ಮೀಟರ್ ರನ್ನಿಂಗ್ ಓಡಿ. ನನ್ನ ಕನಸು ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲ, ನೆಕ್ಸ್ಟ್ ಒಲಿಂಪಿಕ್ಸ್. ಈ ಒಲಿಂಪಿಕ್ಸ್ ಆಗಿಲ್ಲ, ಓಕೆ, ನೆಕ್ಸ್ಟ್ ಇನ್ನೊಂದು 4-5 ವರ್ಷದಲ್ಲಿ ಬರುತ್ತೆ. 4 ವರ್ಷನೇ ಅಂತ ಇಟ್ಕೊಳ್ಳೋಣ. ಕಡಿಮೆ ಅಂದ್ರೂ 1200 1350 ದಿನಕ್ಕೆ 10 ಗಂಟೆ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ನಿಂತ್ಕೊಳ್ಳಿ. ನೆಕ್ಸ್ಟ್ 4 years ನಂದೊಂದು ಡಿಗ್ರಿ ಎಕ್ಸಾಮ್ ಇದೆ, ಮಾಸ್ಟರ್ಸ್ ಇದೆ. ಈ 1200 ದಿನಕ್ಕೆ 10ರಿಂದ 15 ಗಂಟೆ, ಒಂದು 10 ಪ್ರಶ್ನೆ, ದಿನಕ್ಕೆ 15 ಗಂಟೆಯಲ್ಲಿ ಒಂದು 4 ಪ್ರಶ್ನೆ ಅಂದ್ರೆ 60 ಪ್ರಶ್ನೆ ಲೆಕ್ಕ ಹಾಕೊಳ್ಳಿ. 10 ಪ್ರಶ್ನೆ ಇಟ್ಕೊಳ್ಳಿ, 100 ಪ್ರಶ್ನೆ ಆಗ್ಬಿಡುತ್ತೋ. ದಿನಕ್ಕೆ ಕಡಿಮೆ ಅಂದ್ರೂ 100 ಪ್ರಶ್ನೆ ತಯಾರಿ ಮಾಡ್ಕೋಬಹುದು. ಸೊ 1000 ದಿನದಲ್ಲಿ ನಿಮಗೆ ಸಿಕ್ಕಿರತಕ್ಕಂತ 15 ಗಂಟೆ ಅಂದ್ರೆ 15,000 ಗಂಟೆ ಇಂಟು 10 ಪ್ರಶ್ನೆ ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರೆ 1.5 ಲಕ್ಷ ಪ್ರಶ್ನೆ ಉತ್ತರಗಳನ್ನ ಸಿದ್ಧತೆ, ಗಂಟೆಗೊಂದು 3 ರಿವೈಸ್ ಪ್ರಿಪೇರ್. ಎಲ್ಲಿದ್ರು ಎಲ್ಲಿ ಕೂತ್ರು ಈ ಏಕತಾನತೆ ಈ ತರ ಕುತ್ಕೋಬೇಕು. ಆ ದೂರದರ್ಶಕದಲ್ಲಿ ನೋಡೋ ರೀತಿನಲ್ಲಿ ಈ ರೀತಿ ಕುತ್ಕೋಬೇಕು, ಇನ್ನೇನು ನೋಡಬಾರದು ಅಚಂಚಲವಾಗಿ. ಯಾಕಂದ್ರೆ ನೀವ್ ಏನ್ ಮಾಡಿದ್ರು ನಿಮ್ಮಲ್ಲಿ ತಪ್ಪು ಹುಡುಕುವಂತ ವ್ಯಕ್ತಿ, ನಿಮ್ಮನ್ನ ದ್ವೇಷಿಸೋ ವ್ಯಕ್ತಿನೋ, ಇಲ್ಲ ತಪ್ಪು ಹುಡುಕೋ ವ್ಯಕ್ತಿನೋ, ನಿಮ್ಮನ್ನ ಇಗ್ನೋರ್ ಮಾಡೋ ವ್ಯಕ್ತಿನೋ, ನಿಮ್ಮ ಬಗ್ಗೆ ಕೊಂಕು ನುಡಿಯೋ ವ್ಯಕ್ತಿನೋ ಇದ್ದೇ ಇರ್ತಾರೆ ಮಕ್ಕಳ. ಸೆಟ್ ಲೈಕ್ ದಸ್. ಇಷ್ಟೇ ನೋಡಿ, ಇನ್ನೇನು ಕಾಣಿಸ್ತಿಲ್ಲ ನನಗೆ, ಈ ರೀತಿ ಇಟ್ಕೋಬಿಟ್ಟಿದ್ದಾನೆ, ಈ ಕಣ್ಣು ಮುಚ್ಕೋಬಿಟ್ಟಿದ್ದಾನೆ, ನೀವು ಮಾತ್ರ ಕಾಣ್ತಿದ್ದೀರಿ. ಈ ಪಕ್ಕದಲ್ಲಿ ಯಾವುದೋ ಅವಮಾನ, ಈ ಪಕ್ಕದಲ್ಲಿ ಯಾವುದೋ ಸನ್ಮಾನ, ಈ ಪಕ್ಕದಲ್ಲಿ ಯಾವುದೋ ಕಣ್ಣೋಡಿ ಆಕರ್ಷಣೆ, ಈ ಕಡೆ ಕಣ್ಣು ತಿವಿಯುವ ಹಾಗೆ ವಿಕರ್ಷಣೆ, ಈ ಕಡೆ ಚುಚ್ಚು ಮಾತು, ಈ ಕಡೆ ಹೊಗಳಿಕೆಯ ಮಾತು, ಯಾವುದು ನಮಗ್ ಬೇಡ. ಈ ಎಲ್ಲವನ್ನ ಕಟ್ಟಾಕೊಂಡು ಈ ರೀತಿ ಕುಳಿತುಕೊಂಡು ಬಿಟ್ಟಿದ್ದೇವೆ, ಈ ರೀತಿ ಲಗಾಂತರ ಹಾಕೋಬಿಟ್ಟಿದ್ದೇವೆ, ಇನ್ನೇನು ನೋಡ್ತಿಲ್ಲ. ನನ್ ಗುರಿ ನನ್ ಕನ್ಸು. ಆ ಅವಮಾನ ಹೊಗಳಿಕೆಗೋಸ್ಕರ ಮಾಡಬೇಡಿ, ಎಲ್ಲರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡಬೇಡಿ, ನಿಮ್ಮನ್ನು ಮೆಚ್ಚಿಸ್ಕೊಳ್ಳಿ, ನಿಮ್ಮ ಕೆಲಸವನ್ನ ನೀವು ಮೆಚ್ಕೊಳ್ಳಿ. ಮೇಷರಾಶಿ ಅವರಾಗಿಯೇ ಆನೆ ನಡೆದಿದ್ದೇ ದಾರಿ. ಎಷ್ಟು ಜನ ನೀವು ಇದನ್ನೆಲ್ಲ ಎದುರಿಸಿ ತಳ್ಳಿ ಮುಂದಕ್ಕೆ ಹೋಗಿದ್ರೆ ಮೇಷರಾಶಿ ಹೇಳಿ? ತುಂಬಾ ಜನ ಅಲ್ಲಿ ಕುತ್ಕೋಬಿಡ್ತಾರೆ, ನಮ್ಗೊಂದು ಅವಮಾನ ಆಗ್ಬಿಡ್ತು, ನಮ್ಮಮ್ಮ ನನ್ನ ಇಷ್ಟನೇ ಪಡ್ತಿಲ್ಲ, ನನ್ ಗಂಡ ಇಷ್ಟನೇ ಪಡ್ತಿಲ್ಲ. ಪರವಾಗಿಲ್ಲ, ನಿಮ್ ಕರ್ತವ್ಯ ನೀವು ಮಾಡ್ತಾ ಹೋಗಿ. ಇನ್ನೊಂದಷ್ಟು ಬಾವಿ ಜಾಸ್ತಿ ಆಗಿರಿ. ಇವತ್ತು 50 ಅಡಿಗೆ ನೀರಿದೆ ಅಂದ್ರೆ ಇನ್ನೊಂದು 100 ಅಡಿಗೆ ಹೋಗಿ. ಅವ್ರು ಹೋಗ್ತಾರೆ ಒಪ್ಪಿಲ್ಲ, ಇವ್ರು ಹೋಗ್ತಾರೆ ಒಪ್ಪಿಲ್ಲ, ಇವ್ರು ಬಿಟ್ರು ಇವ್ರು ಬಿಟ್ರು, ಏನಕ್ ಬೇಕು? ಗಲ್ಲಿನಲ್ಲಿ ಗಿಲ್ಲಿ ಆಟ ಆಡೋ ಬದಲು ಡಿಲ್ಲಿ ಆಳ್ತಾನೆ ಅಂತ ಕುತ್ಕೊಳ್ಳಿ. ದಿಸ್ ಇಸ್ ಮೈ ಫೋಕಸ್. ಇಷ್ಟೇ. ಎದ್ದರೆ, ಕೂತರೆ, ನಿಂತರೆ ಆ ತಪಸ್ಸು. ಎಲ್ಲಿ ನೋಡಿದ್ರೆ ಬರವಣಿಗೆ, ಎಲ್ಲಿ ನೋಡಿದ್ರು ಟಾಯ್ಲೆಟ್ ಮೇಲೆ, ಪುಸ್ತಕದ ಮೇಲೆ, ಇನ್ನೊಂದು ಪೆನ್ ಮೇಲೆ, ಇನ್ನೊಂದು ಮೊಬೈಲ್ ಅಲ್ಲಿ ಎತ್ತಿದ ತಕ್ಷಣ ನನ್ನ ಕನಸು. ಯಾಕಂದ್ರೆ ಎಲ್ಲರನ್ನೂ ಮೆಚ್ಚಿಸಲು ಆಗುವುದಿಲ್ಲ, ಅಲ್ಲೊಂದು ಕೊಂಕಿರುತ್ತೆ. ತಪಸ್ಸಿನ ತರ ಕುತ್ಕೋಬೇಡಿ. ಇನ್ನೊಂದಷ್ಟು ಈಜಿ. ಬಾವಿ ತಾನೆ ಈಜ್ತಿದ್ರಿ, ಈಗ ಕೆರೆಗೆ ಹೋಗ್ತಾನೆ. ಕೆರೆ ಈಜೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ರಿ.
ಯಾಕಂದ್ರೆ ಅಷ್ಟು ನಮ್ಮನ್ನ ತುಂಬಾ ನೋವುಪಡಿಸೋದು ಯಾವ್ದು ಗೊತ್ತಿಲ್ಲ, ನಮ್ಮ ಹತ್ತಿರದವರು ನಮ್ಮನ್ನ ಇಗ್ನೋರ್ ಮಾಡಿದಾಗ್ಲೆ ಚುಚ್ಚ ನಿನಗಾಗುತ್ತಾ, ನಿನ್ ಕೈಯೆಲ್ಲ ಆಗುತ್ತೆ, ಎಲ್ರೂ ಮೆಚ್ಕೊಂಡಿದ್ದಾರೆ. ಮನೆಗ್ ಬಂದ್ರೆ ನೀನ್ ಮಾಡಿದ ಅಷ್ಟ್ರಲ್ಲೇ ಇದೆ ಬಿಡು, ನನ್ಗೇನ್ ಗೊತ್ತಿಲ್ಲೋ, ಅವರೆಲ್ಲ ಮಾಡಿಟ್ಟಿದ್ರು ಹೋಗಿ ಸೈನ್ ಮಾಡಿ ಬಂದೆ. ಈ ರೀತಿ ಯಾವುದು ಕೊಂಕುಮಾತುಗಳು ಉಂಟಾಗುತ್ತದೆ. ಇದು ಲೋಕದ ನಿಯಮ, ಪ್ರಕೃತಿಯ ನಿಯಮ. ವಿದುರರಿಗೆ ಬಿಡ್ಲಿಲ್ಲ, ಕೃಷ್ಣರಿಗೂ ಬಿಡಲಿಲ್ಲ, ಅವರನ್ನು ಯುದ್ಧ ಪ್ರಿಯ ಅಂದುಬಿಟ್ರು. ಪುಣ್ಯಾತ್ಮ ಆತ ಯುದ್ಧ ಪ್ರಿಯನಲ್ಲ. ಹಾಗಿದ್ರೆ ಕರ್ಣನ ಹತ್ರ ಏನಕ್ಕೆ ಹೋಗ್ತಿದ್ದ ಅಂಗಲಾಚಲಿಕ್ಕೆ? ಕರ್ಣನ ಹತ್ರ ಯಾಕೆ ಹೋಗ್ತಿದ್ದ ಆ ಪುಣ್ಯಾತ್ಮ? ಅವನೊಬ್ಬನನ್ನು ಬದಲಾಯಿಸ್ಬಿಟ್ರೆ, ಯಾಕಂದ್ರೆ ಕರ್ಣ ನಾನು ಯುದ್ಧ ಮಾಡೋಲ್ಲ ಅಂತ ನಿರ್ಧಾರ ಮಾಡಿಬಿಟ್ರೆ ಯುದ್ಧ ನಿಂತೋಗ್ತಿತ್ತು. ದುರ್ಯೋಧನ ಒಪ್ಪಲ್ಲ ಅಂತ ಗೊತ್ತು, ದ್ರೌಪದಿ ಒಪ್ಪಲ್ಲ ಅಂತ ಗೊತ್ತು, ಧೃತರಾಷ್ಟ್ರನಿಗೂ ಅದೇ ಬೇಕು ಅಂತ ಗೊತ್ತು, ಶಕುನಿಗೂ ಅದೇ ಬೇಕು, ದುಶ್ಯಾಸನಿಗೂ ಅದೇ ಬೇಕು ಅಂತ ಗೊತ್ತು. ಬಟ್ ಕರ್ಣನಲ್ಲಿ ಒಂದು ಚೂರು ಬದಲಾವಣೆ ಮಾಡಿಬಿಟ್ಟರೆ, ಕರ್ಣನಲ್ಲಿ ತುಂಬಿಸಿ ಬಿಟ್ಟರೆ, ನೋಡು ನೀನು ಅಸಾಧ್ಯ ಶಕ್ತಿಶಾಲಿ, ಬಲಶಾಲಿ ಎಲ್ಲ ಹೇಳ್ತಾನೆ, ನೀನು ಅರ್ಜುನನನ್ನು ಗೆಲ್ಲಲಾರೆ ಕರ್ಣ ಅಂತಾನೆ. ಅದು ಕರ್ಣನಿಗೂ ಗೊತ್ತು. ಯಾಕೆಂದ್ರೆ ಬ್ರಾಹ್ಮಣ ವೇಷಧಾರಿಗಳಾಗಿ ಎಷ್ಟು ಬಾರಿ ಸೋತೋಗ್ತಾನೆ ಗೊತ್ತಾ ಅರ್ಜುನನ ಹತ್ರ? ಅವನು ಒಂದು ಬಾರಿನೂ ಗೆಲ್ಲಲ್ಲ. ಕರ್ಣನನ್ನ ಸಾಯಿಸ್ಲಿಕ್ಕೆ ಅರ್ಜುನ ಯಾವುದೇ ಅಸ್ತ್ರವನ್ನ ಬಳಸೋದೇ ಇಲ್ಲ, ಸಾಮಾನ್ಯ ಬಾಣದಿಂದ ಸಾಯಿಸೋದು. ಹೌದು, ಯಾವುದೇ ನಾಗಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ ಯಾವುದು ಬಿಡಲ್ಲ, ಬರೀ ಒಂದು ಸಾಮಾನ್ಯ ಬಾಣದಿಂದ ಹೊಡೆದಾಕೋದು. ಎಷ್ಟು ಬಾರಿ ಎತ್ತಾನೆ ಇರ್ತಾನೆ ರಥವನ್ನ. ಅವನು ಇವತ್ತೆಲ್ಲ ಮಾಡ್ತಿರ್ತಾನೆ, ಅದೆಲ್ಲ ಆಗೋಲ್ಲ, ಅವನಿಗೆ ಶಾಪಗಳಿದೆ, ಹೊಡೆಯೋ ಅಂತಾನೆ, ಒಡೆದಾಕ ಅವನನ್ನ ಅಂತಾನೆ ಶ್ರೀಕೃಷ್ಣರು. ಅದನ್ನ ತಿಳಿಸ್ತಾರೆ. ಯಾಕಂದ್ರೆ ಕರ್ಣ ನೋಡಿ, ಇವರು ಬ್ರಾಹ್ಮಣ ವೇಷಧಾರಿಗಳಾಗಿ ದ್ರೌಪದಿ ಸ್ವಯಂವರಕ್ಕೆ ಹೋಗಿ ದ್ರೌಪದಿಯನ್ನ ಗೆದ್ದು ಹೋಗ್ತಿರ್ಬೇಕಾದ್ರೆ ಸಹಿಸೋಕಾಗಲ್ಲ ದುರ್ಯೋಧನ ಯುದ್ಧ ಡಿಕ್ಲೇರ್ ಮಾಡ್ಬಿಡ್ತಾನೆ. ಹುಚ್ಚನೇ ಹೊಡೆದಂಗ್ ಹೊಡೆದ್ ಕಳಿಸ್ತಾನೆ ಅರ್ಜುನ ಬ್ರಾಹ್ಮಣ ವೇಷಧಾರಿಯಾಗಿ. ಅವಾಗ ಏನ್ ಹೇಳ್ತಾನೆ ಗೊತ್ತಾ ಕರ್ಣ? ಬ್ರಾಹ್ಮಣರ ಮೇಲೆ ನಾನು ಯುದ್ಧ ಮಾಡಲ್ಲ ಅಂತಾನೆ. ಘೋಷಯಾತ್ರೆ ಅದಿದ್ದು ವಿಚಿತ್ರ. ತಮಾಷೆ ಅಂದ್ರೆ ಒಬ್ಬ ಗಂಧರ್ವರಿಂದ ಹೊಡೆಸ್ಕೋತಾನೆ, ಅರ್ಜುನ್ನಿಂದ ಅಲ್ಲ. ಹೊಡೆಸ್ಕೊಳ್ಳೋ ರೀತಿಗೆ ಹೆಂಗಿರುತ್ತೆ ಗೊತ್ತಾ? ದುರ್ಯೋಧನನ್ನು ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ದುರ್ಯೋಧನನನ್ನು ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ಪರಮಾಪ್ತ ಸ್ನೇಹಿತ ಅದು ಇದು ಅಂತ ಕತೆ ಹೇಳಿರ್ತಾನಲ್ವ ಕರ್ಣ. ಫಸ್ಟ್ ಓಡೋಗೋದೇ ಅವನು, ಮುಂದಕ್ಕೆ ನುಗ್ಗೋದವನೇ, ಓಡೋಗೋದವನೇ. ಅದು ಬಿಡಿ, ವಿರಾಟ ಪರ್ವ ನಡೆಯುತ್ತಲ್ವಾ, ಒಂದೇ ಒಂದು ಸಂಮೋಹನ ಅಸ್ತ್ರಕ್ಕೆಲ್ಲ ಬಿದ್ದೋಗಿರ್ತಾರೆ. ಅದ್ರಲ್ಲಿ ಕರ್ಣನೂ ಒಬ್ಬ. ಯಾಕೆ? ಆಗ್ಲೇ ಬಿಡ್ಬೋದಿತ್ತಲ್ವಾ, ಆಗ್ಲೂ ಹೊಡಿಬೋದಿತ್ತಲ್ವಾ? ಇಲ್ಲ, ಅವನು ಇಷ್ಟೂ ವರ್ಷಗಳಲ್ಲಿ ಅವನು ಯುದ್ಧ ಮಾಡಿದ್ದು 17ನೇ ದಿನ ಅಷ್ಟೇ. ಅದು ಮಧ್ಯಾಹ್ನ 16ನೇ ದಿನ ಅಂತ ಅನ್ಕೋತೇನೆ. ಎಸ್, 16ನೇ ದಿನ. ಆ ಮಧ್ಯಾಹ್ನದ ಸ್ವರೂಪ ಅವತ್ತು ನಿಜ ಹೇಳ್ಬೇಕು ಅಂದ್ರೆ ಭೀಮ ಹೊಡೆದಾಕಿರ್ತಾನೆ, ಪ್ರಜ್ಞೆ ಬಂದು ಅವನೆದ್ದು ಆಮೇಲೆ ಅದು ಸಾಯಿಸಕ್ಕೆದ್ದವನು ಆಮೇಲೆ ಕರ್ಣ ಪ್ರಜ್ಞೆ ಬಿದ್ದಿರ್ತಾನೆ, ಅವನಿಗೆ ಗೊತ್ತಿರೋಲ್ಲ. ಛೀ, ನನ್ನ ತಮ್ಮ ನಿನ್ನ ಒಡೆದ್ ಸಾಯಿಸ್ಬೇಕು ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ, ಅದಕ್ಕೆ ಬಿಟ್ಟು ಹೋಗ್ತಿದ್ನ ನಿನ್ನ ತುಚ್ಛ ಅಂತ ಹೇಳಿಬಿಟ್ಟು ನನ್ನ ಹೆಂಡತಿಯನ್ನ ವ್ಯಭಿಚಾರಿಣಿ ಅಂದವನ್ ನೀನು, ನಿನ್ ನಾಲ್ಗೆ ಕುಯ್ದಾಕ್ಬೇಕು ಅಂತ ನಾಲ್ಗೆನ ಎಳ್ಕೊಬಿಟ್ಟಿರ್ತಾನೆ ಭೀಮ. ಪ್ರಜ್ಞೆ ಬಿದ್ಬಿಟ್ಟಿರ್ತಾನೆ, ಅರ್ಧಂಬರ್ಧ ಪ್ರಜ್ಞೆಲ್ ಇರ್ತಾನೆ ಕರ್ಣ. ಭೀಮ ಹೊಡೆದಾಕಿರ್ತಾನೆ, ತಮಾಷೆ ಅದು. ಆಮೇಲೆ ಪ್ರಜ್ಞೆ ಬಂದ್ಮೇಲೆ ಎದ್ಬಿಟ್ಟು ಡಾನ್ಸ್ ಮಾಡೋದು, ಇದೆಷ್ಟೋ ವಿಚಾರಗಳು ಗೊತ್ತಿಲ್ಲ. ಹೌದು, ಅದಕ್ಕೆ ಅದನ್ನ ತಿಳಿಸ್ಲಿಕ್ಕೆ ನೀನು ಬಲಶಾಲಿ, ನೀನು ಅದು ಇದು ನಿಜವೇ. ಆದರೆ ನೀನು ಅರ್ಜುನನನ್ನಷ್ಟಲ್ಲ, ಅರ್ಧ ಬಲ. ನೀನು ಸತ್ತೋಗ್ತೀಯ. ನೀನ್ ಯಾವ ಮಾತಕ್ಕೆ ಸಂಕಲ್ಪ ಕಟ್ಟು ಬಿದ್ದು ದುರ್ಯೋಧನ ಕಡೆ ನಿಂತಿದ್ಯೋ ನಂಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಎಳ್ಳಷ್ಟು ಮಾತಾಡಲ್ಲ, ಆದ್ರೆ ನನ್ನ ಮಾತು ಕೇಳು. ನೀನು ಅನ್ನು ಯುದ್ಧ ನಿಂತೋಗ್ಬಿಡುತ್ತೆ ಕಣೋ. ಎಷ್ಟೋ ಲಕ್ಷಾಂತರ ಜನ ಸಾವಗೆ ನೀನ್ ಕಾರಣ ಆಗ್ಬಿಡುತ್ತೆ, ನಿಂತೋಗುತ್ತೆ. ನನ್ನ ಮಾತು ಕೇಳೋ, ಪುಣ್ಯ ಬರುತ್ತೆ. ಬಂದು ಬಿಡು ಈ ಕಡೆ. ನೀನು ಅಂತ ನೀನ್ ಅಣ್ಣಯ್ಯ ಅಂತ ಗೊತ್ತಾದ ಮರು ಕ್ಷಣವೇ ಚಕ್ರವರ್ತಿ ಪಟ್ಟ ಧರ್ಮರಾಯರ ಖುದ್ದು ಕಟ್ತಾನೆ. ನಾನು ಹೇಳೋದ್ ಬೇಕಿಲ್ಲ ಅಂತ ಧರ್ಮರಾಯ ನಿನ್ಗೆ ಗೊತ್ತಿದೆ ಧರ್ಮದ ಬಗ್ಗೆ. ಅದಷ್ಟೇ ಅಲ್ಲ, ಆ ಮಹಾ ಸಾಮ್ರಾಜ್ಞಿ ದ್ರೌಪದಿ ದೇವಿ ಬಂದು ನಿನಗೆ ಪೂರ್ಣ ಕುಂಭ ಸ್ವಾಗತ ಮಾಡ್ತಾಳೆ.
ಎಲ್ಲಾ ಸ್ತ್ರೀಯರು ಸುಮಂಗಲಿಯರ ಜೊತೆಯಲ್ಲಿ ಬಂದು ಆ ಚಕ್ರವರ್ತಿ ಆಗ್ಬೇಕಾದ್ರೆ ಪೂರ್ಣಕುಂಭ ಮಾಡಿ ತೆಗಿಲೇಬೇಕು, ಕರ್ಕೊಂಡ್ಬರ್ಬೇಕು, ನಿಯಮ ಇತ್ತು ಆಗ. ಒಪ್ಪಲ್ಲ ಅವನು. ಯುದ್ಧ ನಡೆಯುತ್ತಾ ಇದ್ರೆ ಬಂದ ಮಾತು ಅಪವಾದ, ಯುದ್ಧ ಪ್ರಿಯ ಕೃಷ್ಣ ಅಂತ. ನೋಡಿ ನೋಡಿ ನನ್ನ ಕೃಷ್ಣ ಆ ರೀತಿ ಇರುತ್ತೆ. ಮೇಷರಾಶಿಗೆ ಯುದ್ಧ ಪ್ರಿಯರು, ಜಗಳ ಪ್ರಿಯರು, ಕಲಹ ಪ್ರಿಯರು, ಈ ತರದೆಲ್ಲ ಬಂದಿರುತ್ತೆ. ಯಾಕಂದ್ರೆ ನೀವು ಸಹಿಸಲ್ಲ. ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ ಕೊಟ್ಟಿರೋರು ನೀವು. ಸೊ ದೇರ್ ದಟ್ ಪ್ರಾಬ್ಲಮ್. ಮುಖ್ಯವಾಗಿ ಕೃತಿಕಾ ನಕ್ಷತ್ರ. ಈ ಅಶ್ವಿನಿ ಭರಣಿದು ಒಂದು ತೂಕ ಆದ್ರೆ ಕೃತಿಕಾದ ಇನ್ನೊಂದು ತೂಕ. ಏಕ್ ಮಾರ್ ದೋ ತುಕಡ ಅಲ್ಲ, 4 ತುಕಡ ಆಗ್ಬಿಟ್ಟಿರುತ್ತೆ. ಹೌದು ಅಲ್ಲವೋ ಕಾಯ್ತಿರ್ತಾನೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಶೇರ್ ಮಾಡ್ತೀರಿ ಅಂತಕ್ಕಂಥದ್ದಕ್ಕೂ ಕೂಡ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ಮೆಚ್ಚುಗೆ ಆದವರು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡ್ತೀರಿ ಅಂತ ಅನ್ಕೋತೀನಿ. ಎಲ್ಲೋ ಒಂದು ಪುಟ್ಟ ಸಿಂಚನ, ಒಂದು ಸಣ್ಣ ಮಳೆ, ತಂಪು ನಿಮ್ಮಲ್ಲಿ ಮೂಡಿಸ್ತಿದ್ದೇನೆ ಅನ್ನೋ ಒಂದು ಆತ್ಮತೃಪ್ತಿ, ನಿಮ್ಮಲ್ಲೊಂದು ಚೈತನ್ಯ ತುಂಬಿಸ್ತಿದ್ದೇನೆ, ನಿಮ್ಮಲ್ಲೊಂದು ಧೈರ್ಯ ತುಂಬಿಸ್ತಿದ್ದೇನೆ, ನಿಮ್ಮಲ್ಲಿರುವ ಶಕ್ತಿಯ ಪರಿಚಯವನ್ನು ಮಾಡಿಸ್ತಿದ್ದೇನೆ ಅಂತಕ್ಕಂಥದ್ದು. ಬನ್ನಿ, ಮೇಷರಾಶಿ. ಚಂದ್ರ ಭರಣಿ ನಕ್ಷತ್ರ, ಶುಕ್ರ ಕೇಂದ್ರದಲ್ಲೇ ಇರತಕ್ಕಂಥದ್ದು. ಬ್ಯೂಟಿಫುಲ್ ಡೇ. ಈ ಟೀಚಿಂಗ್, ಗೈಡಿಂಗ್, ಕಲೆಗೆ ಸಂಬಂಧಪಟ್ಟಂತ ಟೀಚಿಂಗ್, ಪೇಂಟಿಂಗ್, ಕಲೆಗಾರರು, ಈ ಸ್ಟುಡಿಯೋ, ಕ್ಯಾಮರಾ, ಈ ರೀತಿಯ ವೃತ್ತಿ ಉದ್ಯೋಗ, ಬಂಗಾರ, ಬೆಳ್ಳಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ವೃಷಭ ರಾಶಿ. ಚಂದ್ರ 12, ಸ್ವಲ್ಪ ಖರ್ಚು. ಒಡ ಹುಟ್ಟಿದವ್ರಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಕೆಲವು ಖರ್ಚು ವೆಚ್ಚಗಳ ಬಾಬತ್ತು ಬೆಟ್ಟ. ಮಿಕ್ಕಂತೆ ಅಂತ ತೊಂದರೆ ಏನು ಕೊಡೋದಿಲ್ಲ. ಶುಕ್ರ ಬಂದು ಸಾಮಾನ್ಯವಾಗಿ ವಿಪರೀತ ಭೋಗಸ್ಥ. ಭೋಗದಿಂದ ದೇಹ ಹಾಳಾಗುತ್ತೆ, ಮನಸ್ಸು ಹಾಳಾಗುತ್ತೆ, ವಿಪರೀತ ಖರ್ಚುಗಳು ತಂದಿಟ್ಕೊಬಿಡ್ತಾರೆ. ಕೈಯಲ್ಲಿರೋದು 20 ಲಕ್ಷ, 60 ಲಕ್ಷದ ಮನೆಗೆ ಹೋಗೋದು ಅನ್ನೋ ತರ. ಕೈಯಲ್ಲಿರೋದು 20 ಲಕ್ಷ, 60 ಲಕ್ಷದ ಕಾರ್ ತಗೊಂಡ್ರು ಅಂತ. ಸಂಬಳ ಬರೋದು 2 ಲಕ್ಷ, ಒಂದು 50 ಲಕ್ಷದ್ದು ಕಾರ್ ತಂದಿಟ್ಕೊಂಡ್ರು ಅಂತ. ದೊಡ್ಡ ಪೆಂಟ್ ಹೌಸ್ಗೆ ಹೋದ್ರು ಅಂತ. ಇದೇ ಮಾಡ್ಕೋತಿರೋದು ನಾವು. ಸೊ ವಿಪರೀತ ಭೋಗಂ ನಷ್ಟಂ ಅಷ್ಟೇ. ನೀವೇ ಖರ್ಚು ತಂದಿಟ್ಕೊಳ್ಳೋದು ಅಷ್ಟೇ. ಮಿಥುನ ರಾಶಿ. ಚೆನ್ನಾಗಿದೆ ಚಂದ್ರ. ಲಾಭಂ ಧನಸ್ಥಾನಂ ಶುಕ್ರಂ. ಹಾಲು, ಬೆಣ್ಣೆ, ತುಪ್ಪ, ಕಲೆ, ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೂವು, ಹಣ್ಣು, ಬೇಕರಿ, ತರಕಾರಿ, ಸೊಪ್ಪು, ಅಲಂಕಾರ, ಒಪ್ಪ, ಓರಣ, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳೋದು ಅಂದ್ಬಿಟ್ರೆ ಮಿಕ್ಕಂತ ಏನೂ ತೊಂದರೆ ಇಲ್ಲ ನಿಮಗೆ. ಭೋಗ ಪ್ರಾಪ್ತಂ. ತುಂಟಾಟ. ಹೊಸದಾಗಿ ಮದುವೆ ಆಗಿರೋರ್ಗಂತೂ ಅನುರಾಗ, ಮದುವೆ ಪ್ರಯತ್ನ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಕುಟುಂಬ, 2ನೇ ಮನೆ, 2ನೇ ಕೆಲಸ, 2ನೇ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಈ ರೀತಿಯಲ್ಲಿರೋರಿಗೆ ವಿಶೇಷ ಅನುಕೂಲ ನೋಡ್ತಕ್ಕಂಥ ದಿನ. ಸಿಂಹ ರಾಶಿ. ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ದಶಮಾಧಿಪತಿ ಶುಕ್ರ ಪ್ರಭಾವದಲ್ಲಿರೋದು. ದೂರ ಕೆಲಸ, ದೂರ ವ್ಯವಹಾರ, ದೂರದಿಂದ ಬರಬೇಕಾದಂತ ದುಡ್ಡು, ದೂರದಲ್ಲಿರುವ ಅಕ್ಕ ತಂಗಿ, ದೂರದಲ್ಲಿರುವ ಬಂಧುಗಳು, ಅವರಿಂದ ಸ್ವಲ್ಪ ಖರ್ಚು ವೆಚ್ಚ ಬಿಟ್ಟರೆ ಮಿಕ್ಕಂತೇನೋ ಅಂತ ದೊಡ್ಡ ತೊಂದರೆಗಳಿಲ್ಲ. ಕನ್ಯಾ ರಾಶಿ. ಲಾಭಸ್ಥ ಶುಕ್ರ, ಚಂದ್ರ ಅಷ್ಟಮ. ದೂರದಿಂದ ಯಾವುದೋ ಒಂದು ಶುಭ ಕಾರ್ಯ ಆಗಬೇಕು, ಹೋಗ್ಬೇಕು, ನೋಡ್ಬೇಕು, ಮಾಡ್ಬೇಕು, ವಿಚ್ ಇಸ್ ಗೆಟಿಂಗ್ ಡಿಲೇಡ್ ಅಂಡ್ ಡಿನೈಡ್, ಬಟ್ ಯು ವಿಲ್ ಹಾವ್ ದ ಫ್ರೂಟ್ಸ್. ಇವತ್ತು ಏನ್ ಪರಿಶ್ರಮ ಡಬಲ್ ಆಗ್ತಿರೋ ಅದರ
2 ಪಟ್ಟು, ಹೂವಿನ ವ್ಯಾಪಾರಿ, ಹಣ್ಣಿನ ವ್ಯಾಪಾರಿ, ತರಕಾರಿ ವ್ಯಾಪಾರಿ, ಬೇಕರಿ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ವಸ್ತ್ರ, ಆಭರಣ, ಅಲಂಕಾರ, ಶೃಂಗಾರ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ, ಬ್ಯೂಟಿಫುಲ್ ಡೇ. ಶುಕ್ರ 10ನೇ ಮನೆಯಲ್ಲಿ ಮುತ್ತು, ಮಾಣಿಕ್ಯ, ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ವಾಹನ, ಲಕ್ಸುರಿ, ರೀಟೇಲ್, ಫುಡ್ ಇಂಡಸ್ಟ್ರಿ, ಅದ್ಭುತವಾದಂತ ಪ್ರಗತಿ. ವೃಶ್ಚಿಕ ರಾಶಿ, ಗೆಲುವು ಉಂಟು, ಹಾಗೆ ಸ್ವಲ್ಪ ಒತ್ತಡವೂ ಉಂಟು ಕೆಲಸ ಕಾರ್ಯದ ವಿಚಾರದಲ್ಲಿ. ಆತ್ಮೀಯರನ್ನ ಭೇಟಿಯಾಗತಕ್ಕಂತ ಒಂದು ದಿನ. ತುಂಬಾ ದಿನಗಳ ನಂತರ ತಾಯಿ ಸಮಾನ, ಸೋದರಿ, ಅತ್ತಿಗೆ, ನಾದಿನಿ, ಫ್ರೆಂಡ್ಸು, ರಿಲೇಟಿವ್ಸ್, ವಿಶೇಷ ಸುತ್ತಾಟ, ವಿಶೇಷ ಭೋಜನವನ್ನ ಪಡೆಯತಕ್ಕಂತ ದಿನ. ಧನುಸು ರಾಶಿ, ಅಷ್ಟಮದಲ್ಲಿ ಶುಕ್ರ, ವಿಪರೀತ ರಾಜಯೋಗ. ಅಂದುಕೊಂಡದಕ್ಕಿಂತಲೂ ಯಾವುದೋ ತುಂಬಾ ಕಷ್ಟ ಪಡ್ತಿದ್ದೀರಿ, ಆ ಕೆಲಸ ಸುಲಭ ಆಗ್ಬಿಡುತ್ತೆ. ಅದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸ್, ಬಟ್ಟೆ, ಅಲಂಕಾರ, ಇವನ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಫ್ರೂಟ್ಸ್, ಫ್ಲವರ್ ಡೆಕೋರೇಷನ್, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಬಂಧ. ಮಕರ ರಾಶಿ, ಶುಭ ಸುದ್ದಿ, ವೃತ್ತಿ, ವ್ಯವಹಾರ, ವ್ಯಾಪಾರ, ಇವುಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಮೆಟಲ್ಸು, ಅಲಂಕಾರ, ವಜ್ರ, ವೈಡೂರ್ಯ, ಕೆತ್ತನೆ, ಚಿತ್ರಕಲೆ, ಶಿಲ್ಪಕಲೆ, ಜ್ಯೋತಿಷ್ಯ, ಪೌರೋಹಿತ್ಯ, ಅದ್ಭುತ ಪ್ರಗತಿ. ಕುಂಭರಾಶಿ, ಶುಕ್ರ 6ನೇ ಮನೆ, ಜಾಗ್ರತೆ, ಸ್ವಲ್ಪ ಕನ್ಫ್ಯೂಷನ್ಸ್. ಚಂದ್ರ ಚೆನ್ನಾಗಿದ್ದೇನೆ, ಧೈರ್ಯ. ಆದರೆ 6ನೇ ಮನೆಯಲ್ಲಿ ಶುಕ್ರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಕುಟುಂಬ, ಅಕ್ಕ, ಹೆಂಡತಿ, ಅತ್ತಿಗೆ, ನಾದಿನಿ, ಮಗಳು, ಈ ರೀತಿಯ ವಿಚಾರದಲ್ಲಿ ಒಂದು ಸಣ್ಣ ತೊಳಲಾಟ. ಪರಪುರುಷ, ಪರಸ್ತ್ರೀ, ಜಾಗ್ರತೆ. ಮೀನರಾಶಿ, ಧನಸ್ಥಾನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ, ಚಂದ್ರ ನಿಮ್ಮ ಧನಸ್ಥಾನ, ಇಬ್ರು ಕೇಂದ್ರದಲ್ಲಿರುವುದರಿಂದ ಹೋಟೆಲ್, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಫುಡ್ ಇಂಡಸ್ಟ್ರಿ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಕಲಾ ಮಾಧ್ಯಮ, ಥಿಯೇಟರ್, ಕ್ಲಬ್, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.